ಏನ್ರಕ್ಕ ಚೆನ್ನಾಗಿದ್ದೀರಾ? ಅಯ್ಯೋ ಮರೆದಿದ್ದಂಗೆ ನಮ್ಮ ಅಮ್ಮಂಗೆ ಏನಿಯ ಓಟ್ ಹಾಕಿ ಸರಿನಾ? ಆ ನೀವು ಮರೆದಿದ್ದಂಗೆ ನಮ್ಗೆ ಹೇಳಿದ್ರಲ್ಲ ಫ್ರೀ ಸಿಲಿಂಡರ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮೊದಲು ಫ್ರೀ ಸಿಲಿಂಡರ್ನ ಕೊಡಿ. ನಮ್ಮ ಯಜಮಾನ್ರು ಹೋಗೋರೆ ಸಿಲಿಂಡರ್ ಎಲ್ಲನೂ ಫ್ರೀಯಾಗಿ ಹಾಕೊಂಬಿಟ್ಟು ಬರಕ್ಕೆ ನಿಮ್ಗೆಲ್ಲ ಕೊಡಕ್ಕೆ ಅಂತೇಳ್ಬಿಟ್ಟು ಹಾಕೊಂಬಿಟ್ಟು ಬರಕ್ಕೆ ಅಂತಾನೆ ಹೋಗೋರೆ. ನೀವು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಕ್ಕೆ ಹೋಗ್ಬೇಡಿ. ಸಿಲಿಂಡರ್ ಹೆಂಗಿದ್ರು ನಿಮ್ಮ ಕೈ ಸೇರ್ತದೆ ಸಿಲಿಂಡ್ರು. ನೀವು ಯೋಚನೆ ಮಾಡಬೇಡಿ. ನೀವು ನೋಡಿ ಫ್ರೀ ಸಿಲಿಂಡ್ರ್ ಕೈ ಸೇರಿದ್ರೆ ನಾವೇನೇನು ಓಟ್ ಹಾಕಕ್ಕೆ ಏನೋ ಯೋಚನೆ ಮಾಡ್ತೀವಿ, ಹೆಂಗಿದ್ರು ಓಟ್ ಹಾಕ್ತೀವಿ. ನೀವು ಅದ್ರ ಬಗ್ಗೆ ಎಲ್ಲ ಯೋಚನೆ ಏನೇ ಮಾಡಕ್ಕೆ ಹೋಗ್ಬೇಡಿ ಸರಿನೇ? ನೋಡಿ ನಿಮ್ಗೇನು ಫ್ರೀಯಾಗಿ ಓಟ್ ಹಾಕಬೇಕು ಅಂದರೆ ನೀವು ಫ್ರೀ ಸಿಲಿಂಡ್ರ್ ಕೊಡಬೇಕು ಅಷ್ಟೇನೇ. ಅಲ್ಲ ನಾವೇನು ತಪ್ಪು ಮಾಡಿದ್ದೀವಿ ಅಂತ ಒಬ್ರಿಗೊಂದು ಮಾಡ್ತಿರಲ್ಲ ನೀವು. ನಾವೇನು ಅಂಟ ತಪ್ಪು ಮಾಡಿದ್ದೀವಿ? ದಯವಿಟ್ಟು ಫಸ್ಟ್ ಸಿಲಿಂಡರ್ ಕೊಟ್ಬಿಟ್ಟು ಆಮೇಲೆ ಓಟ್ ಕೇಳಕ್ಕೆ ಬನ್ನಿ ಸರಿನಾ? ನಾವು ಕೊಡ್ತೀರಾ ಅಂತ ದಿನದಿಂದ ಕಾಲಿರ್ಬೇಕು ಹೇಳಿ. ಕೊಡ್ತಾರಪ್ಪ ಇವರು ಅಂತ ಹೇಳ್ಬಿಟ್ಟು ಅಯ್ಯೋ ಅದೇ ಕೆಲಸದಾಗಿದ್ದೀವಿ ಇವಾಗ. ನಮ್ಮ ಒಳಿಮಯ್ಯ ಹೋಗ್ಬಿಟ್ಟು ಸಿಲಿಂಡರ್ ಎಲ್ಲ ಎತ್ಕೊಂಬಿಟ್ಟು ಬರ್ತೀನಿ ಕಣತ್ತೆ ಅಂತ ಹೇಳ್ಬಿಟ್ಟು ಹೋಗವ್ನಿ. ಯೋಸ್ಬೇಕು ಅಷ್ಟು ಸಿಲಿಂಡ್ರೂ ಎತ್ಕೊಂಬಿಟ್ಟು ಬರ್ತಾನೆ. ನಿಮ್ಗೆ ಯಾಕೆ? ನಿಮ್ಗೆಲ್ಲ ಸಿಲಿಂಡರ್ ಕೊಡೋ ಜವಾಬ್ದಾರಿ ನಂದು. ನೀವು ಸಿಲಿಂಡರ್ ಕೊಟ್ರೆ ಓಟ್ ಹಾಕೋ ಜವಾಬ್ದಾರಿ ನಂದು. ನೋಡ್ದೇನೆ ಯಾಕ್ರೆ ಸಿಲಿಂಡರ್ ಹೇಳ್ಬಿಟ್ಟು ತಗ್ಲಾಕ್ಬಿಟ್ರಿ ನೀವಂತೂ. ನನಗಂತೂ ಏನು ಮಾಡಬೇಕು ಅಂತಲೇ ಈಗ ಅರ್ಥ ಆಯ್ತಿಲ್ಲ. ಎಲ್ಲ ಹೇಳ್ಬಿಟ್ಟು ತಗ್ಲಾಕ್ಬಿಟ್ರಲ್ಲೇ ಮನ್ಯಾಳಿ ನೀನು. ಸಿಲಿಂಡ್ರ್ ಅಂತ ಹೇಳ್ಬಿಟ್ಟು ಸರಿಯಾಗಿ ಏನೇ ತಗ್ಲಾಕ್ಬಿಟ್ಟಿದೀಗ. ಅಲ್ಲ ಈಗ ಸಿಲಿಂಡರ್ ಕೊಡಲಿಲ್ಲ ಅಂದರೆ ಓಟ್ ಹಾಕಲ್ಲ ಅಂತ ಹೇಳ್ತಾವ್ರೆ. ಈಗ ಸಿಲಿಂಡ್ರನ್ನ ಹೊಂದಿಸ್ಲಾ ಇಲ್ಲ ಅಂದರೆ ಏನು ಮಾಡಲಿ ಅರ್ಥನೇ ಆಯ್ತಿಲ್ಲ. ಅಮ್ಮ ನಮ್ಮ ಯಜಮಾನ್ರು ಹೋಗೋರ್ತಾರೆ ತಗೊಬಿಟ್ಟು ಬರ್ತೀನಿ ಅಂತ ತೊತ್ತರ ಕಣಮ್ಮ. ನೀನು ಸುಮ್ಕಿರ್. ನಾನು ಫೋನ್ ಮಾಡಿ ಆಗಿಂದ ವಿಚಾರಿಸ್ತಾ ಇದ್ದೀನಿ. ಅವರು ಅಡ್ಡಾಡ್ತಾನೆ ಅವರೇ. ಏನು 1 ಸಿಲಿಂಡ್ರ್ 2 ಸಿಲಿಂಡ್ರ್ ಅಲ್ಲ ಶಾನೆ ಬೇಕಲ್ಲ 300-400. ಅದಕ್ಕೆ ಏನಿ ಅಡ್ಡಾಡ್ತಾರೆ. ಸುಮ್ಮನಿರು. ಜನ ಇವಾಗ ಮಾತಾಡ್ತಾರೆ. ಸಿಲಿಂಡ್ರ್ ಕೊಟ್ಟರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಆಯ್ತಾರೆ. ನೋಡು ಸಿಲಿಂಡ್ರ್ ಕೊಟ್ಟರೆ ನೀಟಾಗಿ ನೀನಿಯ ಓಟ್ ಹಾಕ್ತೀನಿ ಅಂತ ಹೇಳ್ತಾ ಇಲ್ವಾ? ನೀನು ಹೇಳು ಜನರಿಗೆ ಏನು ಬೇಕೋ ಅದನ್ನು ಕೊಟ್ಟರೆ ನೀನಿಯ ಓಟ್ ಹಾಕೋದು ಅಂತ ಹೇಳಿದ್ರೆ ಹೆಂಗೋ. ಈಕಿತ ಎಲೆಕ್ಷನ್ ಮಾನ ಮರ್ಯಾದೆ ಹೋಗಿದ್ದಂಗೆ ಗೆದ್ಬಿಟ್ರೆ ನಂಗೆ ಅದಕ್ಕಿನ್ನೂ ಇನ್ನೇನು ಬೇಕು ಹೇಳು? ನಂಗೆ ಇನ್ನೇನೂ ಬೇಡವಿ. ಮಾನ ಮರ್ಯಾದೆ ಹೋಗಿದ್ದಂಗೆ ನಾನು ಗೆಲ್ಬೇಕು ಅಷ್ಟೇ ನಾನು ಕೇಳ್ಕೊಳ್ಳೋದು. ಗೆಲ್ತೀಯ ಬಾಮ. ಭದ್ರಮ್ಮರೇ ನಿಮ್ಮನ್ನೇ ಹುಡಿಕೊಂಬಿಟ್ಟು ಬಂದಿದ್ದೆ ನಾನು. ನಿಮ್ಮನ್ನೇ ಎಲ್ಲರಿಗೂ ಸಿಲಿಂಡರ್ ಹಂಚ್ತಾ ಇದ್ದೀರಂತೆ. ಅದಕ್ಕೆ ನಿಮ್ಮಂತಾಗ ಬಂದ್ಬಿಟ್ಟು ಸಿಲಿಂಡರ್ನ ಕೇಳೋಣ ಅಂತೇಳಿ ಹುಡಿಕೊಂಬಿಟ್ಟು ಬರ್ತಾ ಇದ್ದೆ. ಅಷ್ಟಾಗಿ ನೀವೇ ಕಾಣಿಸಿದ್ರಿ ನೋಡಿ. ಅಯ್ಯೋ ಇಲ್ಲ, ಇಬ್ರಿಗೆ ಏನೇ ಕೊಟ್ಟಿರೋದು. ಇನ್ನೂ ಕೊಡ್ತೀವಿ. ನಮ್ಮ ಯಜಮಾನ್ರು ಸಿಲಿಂಡರ್ ಹಾಕೊಂಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗವ್ರೆ ಸಿಲಿಂಡರ್ ಹಾಕೊಂಬಿಟ್ಟು ಬರೋಕ್ಕೆ. ಅವ್ರು ಬಂದಿದ್ದ ತಕ್ಷಣ ಏನಿಯಾ ಎಲ್ಲನೂ ನಿಮಗೆ ಕೊಡ್ತೀವಿ. ನೀವೇನು ಯೋಚನೆ ಮಾಡಬೇಡಿ. ಅಲ್ಲ 2 ದಿನದಾಗ ಬರ್ತದೆ ಸಿಲಿಂಡ್ರು ಅಂತ ಹೇಳ್ಬಿಟ್ಟು ನಮಗೆಲ್ಲ ಹೇಳ್ಬಿಟ್ಟು ಇವಾಗ ನೋಡ್ರಿ ಹಿಂಗೆ ಪ್ಲೇಟ್ ಚೇಂಜ್ ಮಾಡ್ತಿದ್ರಲ್ಲ. ಇನ್ನೂ ತರಕ್ಕೆ ಹೋಗೋರು ಮಾಡಕ್ಕೆ ಹೋಗೋರೆ ಅಂತ. ಭದ್ರಮ್ಮರೆ ನೀವು ಒಬ್ರಿಗೊಂದು ಶಾನೆ ಮಾಡ್ತೀರಾ ಬಿಡಿ. ಒಬ್ರಿಗೊಂದು ಮಾಡೋ ಶಾನೆ ನೀವಂತೂ. ಅದೇನೋ ಚೆನ್ನಾಗಿರೋರಿಗೆಲ್ಲ ಶ್ರೀಮಂತರಿಗೆಲ್ಲ ಒಂಥರ ಮಾಡ್ತೀರಾ, ಬಡವರಿಗೆಲ್ಲ ಇನ್ನೊಂದು ಥರ ಮಾಡ್ತೀರಾ. ಇದು ಎಂಥ ನ್ಯಾಯ? ಸೀರೆದಾಗೂ ಹಂಗೆ ಮಾಡಿದ್ರಿ, ಇವಾಗ ನೋಡಿದ್ರೆ ಸಿಲಿಂಡ್ರಾಗೂ ಹಂಗೆ ಮಾಡ್ತಾ ಇದ್ದೀರೋ. ಅದೇ ಮತ್ತೆ ನಿಮಗೆ ಬೇಕಾದವ್ರಿಗೆಲ್ಲ ಕೊಟ್ಕೊಂಡು ಬ್ಯಾಡ್ದಿರೋರಿಗೆಲ್ಲ ಬಿಟ್ಕೊಂಡು ಹೋಯ್ತಾ ಇದ್ರೆ ಏನು? ನೋಡಿ ಸಿಲಿಂಡ್ರ್ ಕೊಟ್ಮೇಲೆ ಏನೇ ನಾವಂತೂ ಓಟ್ ಹಾಕೋದು ಈಗಲೇ ಹೇಳಿದ್ದೀನಿ. ಒಬ್ರಿಗೊಂದು ಮಾಡಿದ್ರೆ ನೀವು ಯಾರಿಗೆ ಸಿಲಿಂಡರ್ ಕೊಟ್ಟಿದ್ದೀರೋ, ಯಾರು ಒಳ್ಳೆ ರೇಷ್ಮೆ ಸೀರೆ ಕೊಟ್ಟಿದ್ದೀರೋ ಅವ್ರ ತಗೇನೆ ಓಟ್ ಹಾಕಿಸ್ಕೊಳ್ಳಿ. ನಮ್ಮ ತನಕ ಯಾಕೆ ಬರ್ತೀರಾ ನೀವು ಕೇಳೋಕ್ಕೆ? ಏನೋ ನಾವೇನು ದೊಡ್ಡದಾಗೇನೋ ತಿಳ್ಕೊಂಡ್ಬಿಟ್ಟಿದ್ದೀವಿ ಅನ್ನಂಗೆ ಹೇಳ್ತಿರಲ್ಲ ನೀವು. ಅಯ್ಯೋ ಆ ಥರ ಏನಿಲ್ಲ, ನೀವು ಯೋಚನೆ ಮಾಡಬೇಡಿ. ಸಿಲಿಂಡ್ರ್ ನಮ್ಮ ಮೈಯ ತಗೊಂಬಿಟ್ಟು ಬಂದಿದ ತಕ್ಷಣ ನಿಮ್ಮ ಮನೆಗೆ ಸಪ್ಲೈ ಮಾಡ್ತೀನಿ ನಾನಂತೂ. ಮನೆಗೆಲ್ಲರಿಗೂ ಸಪ್ಲೈ ಮಾಡ್ತೀನಿ. ಸುಮ್ಕಿರಿ. ನೀವೇನು ಬರಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನೇನೇ ತಗೊಬಿಟ್ಟು ಬರ್ತೀನಿ. ನೋಡೋಣ ಏನು ಮಾಡ್ತೀರಾ ಅಂತ ಹೇಳ್ಬಿಟ್ಟು ನಾವು ಕಾಯ್ತಾ ಇರ್ತೀವಿ. ಮನೆಯಾಗ ಸಿಲಿಂಡರ್ ತಗೊಬಿಟ್ಟು ಬರ್ತೀರಾ ಅಂತ ಹೇಳ್ಬಿಟ್ಟು. ಬಂಗಾರ ಮರೆ ಈ ಇಷ್ಟಿದಾಗ ಏನಾರ ಮೋಸ ಮಾಡಿ ಶ್ರೀಮಂತರಿಗೊಂದು ಬಡವ್ರಿಗೊಂದು ಅಂತ ಏನಾರ ಈಕಿತ ಏನಾರ ಮಾಡಿದ್ರೆ ನಿಜವಾಗ್ಲೂ ಓಟ್ ಹಾಕಕ್ಕಿಲ್ಲ. ಅಲ್ಲ ನೀವೇ ಹೇಳ್ತೀರಾ ನನಗೆ ಎಲ್ಲರೂ ಒಂದೇನೇನಿಯ ಹಂಗೆ ಹಿಂಗೆ ಅಂತ ನೀವೇ ಹೇಳ್ತೀರಾ. ಇವಾಗ ನೋಡಿದ್ರೆ ಹಿಂಗೆಲ್ಲ ಉಲ್ಟಾ ಪಲ್ಟಾ ಮಾತಾಡ್ತೀರಾ. ಇಲ್ಲ ನಮ್ಗೆಲ್ಲರೂ ಒಂದೇನಿಯ. ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನಮಗೆಲ್ಲ ಒಂದೇ, ನಾವು ನೋಡ್ಕೊಂತೀವಿ ಎಲ್ಲನೂ. ನೀವು ಟೆನ್ಷನ್ ತಗೋಬೇಡಿ. ಸಿಲಿಂಡರ್ ಬಂದಿದ ತಕ್ಷಣ ಮನೆಗೂ ಸಿಲಿಂಡರ್ನ ಕೊಡೋ ಜವಾಬ್ದಾರಿ ನಮ್ಮದು. ಹೌದೌದು, ಮನೆಗೂ ಸಿಲಿಂಡರ್ ಕೊಡೋ ಜವಾಬ್ದಾರಿ ನಮ್ದೇನೆ. ನೀವೇನು ಮಂತ ಹುಡಿಕೊಂಬಿಟ್ಟು ಬರಬೇಡಿ. ನಾವೇನೇ ಬರ್ತೀವಿ, ನಾವೇನೇ ಬಂದ್ಬಿಟ್ಟು ನಿಮ್ಮ ಮನೆಗೆಲ್ಲ ತಲುಪಿಸ್ತೀವಿ. ಅದನ್ನು ನೋಡೋಣ. ಆಯ್ತು ಬಿಡಿ, ಇಷ್ಟೇ ಕಾದಿದ್ದೀವಿ ಅಂತೀನಿ. ಅದೊಂದು ಕಾಯಕ್ಕಾಗಕ್ಕಿಲ್ವಾ? ಅಮ್ಮ ನಡಿ. ನೀನೇನೇ ಹೇಳು, ಅವಳು ಸೊಸೆ ಹೇಳೋದು ನಿಜನೇ ಏನಿಯ. ಒಬ್ರಿಗೊಂದು ಮಾಡೋದು ಶಾನೆ ಅಮ್ಮ. ಹಂಗಲ್ಲ, ಇವಳು ಬ್ಯಾರ್ಯಾರು ಕೊಟ್ಬಿಟ್ಟು ನಮಗೆ ಕೊಡಲಿಲ್ಲ ಅಂತಂದರೆ ಯಾರು ಕೊಟ್ಟವಳು ಅವ್ರ ತಾಗೆ ಓಟ್ ಹಾಕಿಸ್ಕೊಂಡ್ಲಿ ಬಿಡಕ್ಕ. ನಾ ಓಟ್ ಹಾಕಂಥದ್ದು ಏನೈತೆ? ಈಗ ನಿನಗೆ ಕೊಟ್ರೆ ನೀನು ಹಾಕು, ನನಗೆ ಕೊಟ್ರೆ ನಾನು ಹಾಕ್ತೀನಿ. ಒಬ್ರಿಗೊಂದು ಮಾಡ್ತಾಳೆ. ನಾನಂತೂ ಸೀರೆ ಹೆಂಗೋ ಬಿಸಾಕ್ಬಿಟ್ಟು ಬಂದಿದ್ದೀನಿ, ಏನೋ ಇಸ್ಕೊಂಡಿಲ್ಲ. ಇವಳೇನೋ ಸಿಲಿಂಡ್ರ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನೋಡು ಬೇಕಾಗಿರೋರಿಗೆ ಸಿಲಿಂಡ್ರ್ ಹಂಚವಳಂತೆ, ನಮಗೆ ಹಂಚಿಲ್ಲ. ಅಂದರೆ ಏನರ್ಥ? ಅವಳಿಗೆ ಬೇಕಾಗಿರೋರು ಮಾತ್ರನೇ ಕೊಡೋದವಳು ಅಂತ. ಈಗಿತೇನೋ ನಮಗೆ ಕೊಡಲಿಲ್ಲ ಅಂತಂದರೆ ನಾವು ಯಾಕೆ ಓಟ್ ಹಾಕನಿ? ನಾನು ನಿರ್ಧಾರ ಮಾಡ್ಕೊಬಿಟ್ಟಿದ್ದೀನಿ ನಾನು. ಅಲ್ಲ ಒಬ್ರಿಗೊಂದು ಮಾಡ್ಕೊಂಡು ಕುಂತ್ಕೊಂಡ್ರೆ ಯಾರು ಓಟ್ ಹಾಕ್ತಾರೆ? ಎಲ್ಲರಿಗೂ ಸಮಾನತೆಯಾಗಿ ಕೊಡಬೇಕು ತಾನೇ. ಯಾವಳು ಕೊಟ್ಟವಳು? ರಂಗಕ್ಕ ಅವ್ರು ಇವ್ರಿಗೆಲ್ಲ ಕೊಟ್ಟವಳಲ್ಲ ಸಿಲಿಂಡ್ರ್ ಹೊತ್ಕೊಂಡೋಗಿ. ಅವರೇನೇ ಓಟ್ ಹಾಕ್ಲಿ ಬಿಡು, ನಾವು ಯಾಕೆ ಹಾಕನಿ? ನಮ್ಗೇನು ದುರ್ದೈತ ನಮಗೆ? ಬಾಕ ನೀನು ತಲೆ ಕೆಡಿಸ್ಕೊಬೇಡ. ಕೊಟ್ರಾಕನಿ, ಇಲ್ಲ ಅಂದರೆ ಬೇಡ. ನೋಡ್ದ ಇನ್ನೂ ತರಕ್ಕೆ ಹೋಗೋನು ಒಳಿಮಯ್ಯ, ಇನ್ನೂ ತರಕ್ಕೆ ಹೋಗೋನು. ದಿನದಿಂದ ತತ್ತಾವನಿ. ಏಳು ನೀನೇ ಏನಿಯ? ಅಯ್ಯೋ ನನಗೂ ಸಾಕಾಗೋಗ್ಬಿಟ್ಟೈತಿ. ನೋಡಿಯಮ್ಮ ತಗಿ. ಸಾಕು.
ಅಳಿ ಅಂದರೆ ನಿಮ್ಗೇನೇ ಹೇಳ್ತಿರೋದು, ಸಿಲಿಂಡ್ರ್ ತಗೊಂಬಿಟ್ಟೇನೇ ಬರಬೇಕು, ಸಿಲಿಂಡ್ರ್ ತಗೊಂಬಿಟ್ಟು ಬರಲಿಲ್ಲ ಅಂತ ಹೇಳಿದ್ರೆ ಏನು ಮಾಡ್ತೀನೋ ನನಗೇನೇ ಗೊತ್ತಿಲ್ಲ. ಸಿಲಿಂಡ್ರು ಬೇಕೇ ಬೇಕು ಅಂದರೆ ಸಿಲಿಂಡ್ರು ಬೇಕೇ ಬೇಕು ಅಷ್ಟೇನೇನಿಯ. ನೀವು ಸಿಲಿಂಡ್ರ್ ತಗೊಂಡಿದ್ದಾಗ ಮನೆಗೆ ಬಂದ್ರಂತೂ ನಾನು ಸುಮ್ಮನೆ ಇರಕ್ಕಿಲ್ಲ. ನೀವು ಯಾಕೆ ಅನೌನ್ಸ್ ಮಾಡೋಕೆ ಹೋದ್ರಿ ಎಲ್ಲನೂ ಸಿಲಿಂಡ್ರು ಫ್ರೀ ಸಿಲಿಂಡ್ರು ಕೊಡ್ತೀನಿ ಫ್ರೀ ಸಿಲಿಂಡ್ರು ಕೊಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಮಾನ ಮರವದಿ ಕಳಿಯಕ್ಕೆ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿದ್ರೆ ಈಗ ನೋಡಿ ಎಲ್ಲರೂ ಬಂದು ತಲೆ ಮೇಲೆ ಕುಂತವ್ರೆ, ಸಿಲಿಂಡ್ರು ಬೇಕು ಸಿಲಿಂಡ್ರು ಬೇಕು ಸಿಲಿಂಡ್ರು ಬೇಕು ಅಂತ ಹೇಳ್ಬಿಟ್ಟು ಎಲ್ಲಿಂದ ತಗೊಬಿಟ್ಟು ಬಂದು ಕೊಡಲಿ ಎಲ್ರಿಗೂ ಸಿಲಿಂಡ್ರನ್ನ. ನಮ್ಮ ಅಪ್ಪೇನ ಮರಗಿರ ಹಾಕ್ಬಿಟ್ಟವನ ಸಿಲಿಂಡ್ರು ಮರನ. ನನಗೆ ಓಟೆಲ್ಲ ಇವಾಗ ಕಿತ್ಕೊಳ್ಳ ಅಂತ ಕೆಲಸ ಮಾಡಬೇಡಿ ನೀವು. ನನಗೆ ಓಟ್ ಬೇಕು ಅಂದರೆ ಬೇಕಷ್ಟೇನೇ, ಅದೇನು ಮಾಡ್ತಿರೋ ಬಿಡ್ತಿರೋ ನಾ ಕಾಣಿ. ನನಗಂತೂ ಬೇಕೇ ಬೇಕು, ಸಿಲಿಂಡ್ರು ಬೇಕು. ಇಲ್ಲ ಅಂದರೆ ನಾನು ದೇವ್ರನ್ನೇ ಸುಮ್ಕಿರಕ್ಕಿಲ್ಲ ಅಷ್ಟೇನಿಯ. ನಾನು ಎಲೆಕ್ಷನ್ಗೆ ನೀವೇ ಕಾರಣ ಅಂತ ಹೇಳ್ಬಿಟ್ಟು ನಾನಂತೂ ರುಬ್ಬಿಡ್ತೀನಿ. ಅಳಿ ಅಂತನೂ ಬಿಡಕ್ಕಿಲ್ಲ. ಊರ ಜನ ಎಲ್ಲನೂ ಮಾತಿಗೆ ಮುಂಚೆ ಸಿಲಿಂಡ್ರ್ ಸಿಲಿಂಡ್ರ್ ಸಿಲಿಂಡ್ರು ಅಂತ ಹೇಳ್ತಾವ್ರೆ. ಅಯ್ಯೋ ಅಮ್ಮ ಬುಡಮ್ಮ, ಅವ್ರಿಗೆ ಯಾಕೆ ಫೋರ್ಸ್ ಮಾಡ್ತೀಯ ಪಾಪ. ಅವರು ನೀನು ಗೆಲ್ಲಿಸ್ಬೇಕು ಅಂತ ಎಷ್ಟು ಹೋರಾಟ ಮಾಡ್ತಾವ್ರು ಹೇಳು. ನನ್ನ ಮಗಳು ಮಕ್ಕ ನೋಡ್ಕೊಂಡು ಸುಮ್ಕೆ ನಾರ್ಮಲಾಗಿ ಮಾತಾಡ್ತಾ ಇವ್ನಿ. ಇಲ್ಲ ಅಂತ ಹೇಳಿದ್ರೆ ನನಗೆ ತಲೆ ಕೆಟ್ಬಿಟ್ಟಿದ್ರಂತೂ ಹೆಂಗೆ ಮಾತಾಡ್ಬಿಡ್ತಾ ಇದ್ದೀನಿ ನಾನಂತೂ. ತಲೆ ಒಂಚೂರು ಕೆಟ್ಬಿಟ್ಟಿದ್ರೆ ಆಯಿತು, ಸಿಲಿಂಡ್ರ್ ತಗೊಂಡು ಮನೆಗೆ ಬನ್ನಿ ಸಾಕು. ನಾನೇನು ಶಾನೆ ಮಾತಾಡೋಕ್ಕಿಲ್ಲ, ನಂಗೆ ಸಿಲಿಂಡ್ರ್ ಮುಖ್ಯ ಅಷ್ಟೇನಿಯ. ಅದ್ಬಿಟ್ಟು ನನಗೆ ಇನ್ನೇನು ಮುಖ್ಯ ಅಲ್ಲ. ನಾನು ಸಿಲಿಂಡ್ರಿಗೋಸ್ಕರ ಕಾಯ್ತಿರ್ತೀನಿ. ಅಮ್ಮ ನನ್ನ ಗಂಡ ಏನೋ ಒಂದು ವ್ಯವಸ್ಥೆ ಮಾಡ್ತಾನೆ ಕಣಮ್ಮ, ಆದರೆ ನೀನೇನಿಯ ಏನೋ ಒಂದು ಕಿರಿಕ್ ತೆಗಿತೀಯ. ನಾನು ಯಾಕೆ ಏನೋ ಒಂದು ಕಿರಿಕ್ ತೆಗಿಲಿ? ನನಗೇನು ತಲೆಗೆಲ್ಲ ಕೆಟ್ಬಿಡೈತೆ ಕಿರಿಕು ಪರಿಕು ತೆಗಿಯೋಕ್ಕೆ. ನೀನು ಒಳ್ಳೆ ಸಂದಕ್ಕೆ ಹೇಳ್ತೀಗಲ್ಲ ಕಿರಿಕ್ ತೆಗಿತೀನಿ ಪರಿಕ್ ತೆಗಿತೀನಿ ಅಂತ ಹೇಳ್ಬಿಟ್ಟು ನೀನು ಒಳ್ಳೆ ಸಂದಕ್ಕೆ ಮಾತಾಡ್ತೀಗ ನೀನಂತೂ ಬಾಯಿ ಮುಚ್ಕೊಂಡಿರೋದು ಕಲ್ತ್ಕ ನೀನು. ಹೆಂಗೆ ಹೇಳ್ತೀಗ ನೋಡು. ಹಾಕೋ ಹೇಳಪ್ಪ. ಆಗ ನಮ್ಮ ಫ್ಯಾಮಿಲಿ ಫುಲ್ಲು ನಿಮ್ಗೇನಿಯ ಓಟ್ ಹಾಕ್ಬೇಕು ಅಂತ ಅನ್ಕೊಬಿಟ್ಟಿದೀವಿ ಕಣಕ್ಕ. ನಿಜವಾಗ್ಲೂ ಭಾಳ ಸಂತೋಷ ಆತೈತೆ. ನಿಮ್ಮ ಮನೆಯವರೆಲ್ಲ ನನಗೇನಿಯ ಓಟ್ ಹಾಕೋದು ಅಂದರೆ ನನಗೇನು ನೋಡಿ ಭಾಳ ಖುಷಿ ಆತೈತೆ ನೋಡಪ್ಪ. ಎಲ್ಲರೂ ಫ್ಯಾಮಿಲಿ ಫುಲ್ ನಿನ್ನ ಹೆಂಡತಿ ನಿಮ್ಮ ಅಣ್ಣ ಅವರು ಇವರು ಎಲ್ಲ ಓಟ್ ಹಾಕ್ಬಿಟ್ರೆ ನನಗೂ ಭಾಳ ಖುಷಿ ಆಗ್ತದೆ. ಮಂತಕ್ಕೆ ಬಂದ್ಬಿಟ್ಟು ಓಟ್ ಹಾಕ್ರಿ ಅಂತ ಕೇಳ್ತೀನಿ, ಬಿಕ್ಸಿ ಎತ್ಬಿಡ್ತೀನಿ ಬೇಕಾರೆ ನನಗೇನಿಯ ಓಟ್ ಹಾಕಿ. ಹೇಳದ್ನಲ್ಲಕ್ಕ ನಮ್ಮ ಮನೆಯವರೆಲ್ಲ ಓಟ್ ನಿಮ್ಗೇನಿ ಹಾಕೋದು. ಅದಕ್ಕೆ ನಿಮ್ಮ ತಾಗ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳಿ ಅಂತ ಬಂದೆ. ಏನು ರಿಕ್ವೆಸ್ಟು? ಎಲ್ರಿಗೂ ಒಂದೊಂದು ಸಿಲಿಂಡರ್ ಅನ್ಸ್ತಾ ಇದಿರಲ್ಲ, ನಮ್ಗೆ ಎರಡು ಸಿಲಿಂಡರ್ ಕೊಟ್ರೆ ಗ್ಯಾರಂಟಿ ನಮ್ಮ ಮನೆಗಿರಲ್ಲ ನಿಮ್ಗೆ ಏನೇ ಓಟ್ ಹಾಕ್ತಾರೆ ನೋಡಿ. ನಮ್ದು ದೊಡ್ಡ ಕುಟುಂಬ ಅಲ್ವಾ, ಸಿಲಿಂಡರ್ ಹೊಸಿ ಶಾನೆ ಖರ್ಚಾಗ್ತದೆ. ಅದಕ್ಕೆ ನಿಮ್ಮ ತಾಗ ಮೊನ್ನೆ ಬಂದು ಇವಳ ಪರ್ಸ್ನಲ್ ಆಗಿ ಅಂತ ಅನ್ಕೊಂಡೆ, ಟೈಮೇ ಸಿಗಲಿಲ್ಲ. ಅದಕ್ಕೆ ಇವಾಗ ಹೇಳ್ತಿದ್ದೀನಿ, ದಯವಿಟ್ಟು ಮರೀದಿದ್ದಂಗೆ 2 ಸಿಲಿಂಡರ್ ನಮ್ಮ ಅಂತಾಗ ಇಳಿಸ್ಬಿಟ್ಟು ಹೋಗ್ರಿ ಸರಿನಾ. ಈಗ ಸಿಲಿಂಡ್ರೇ ಸಿಗ್ತಿಲ್ಲ ಅಂತಂದ್ರಾಗ 2 ಸಿಲಿಂಡ್ರ್ ಸಿಗ್ತದೆ ಅಂದರೆ ನಮ್ಮ ಮನೆಗಿರಲ್ಲ ನಿಮ್ಗೆ ಏನೇ ಓಟ್ ಹಾಕ್ತೀವಿ. ದಯವಿಟ್ಟು ಮರಿಬೇಡ್ರಿ, ಈಗಲೇ ಹೇಳಿದ್ದೀನಿ. ಅದೇ ನಮ್ಮ ಹೊಳಿಮಯ್ಯ ಹೋಗವನಿ, ನಮ್ಮ ಹೊಳಿಮಯ್ಯ ತರಕ್ಕೆ ಹೋಗವನಲ್ಲ, ತಂದ ಮೇಲೆ ಕೊಡೋಣ. ನೀವು ಯೋಚನೆ ಮಾಡಬೇಡಿ, ಇಡೀ ನಮ್ಮ ಮನೆ ಎಲ್ಲ ಓಟು ನಿಮ್ಗೆ ಏನಿಯ ಬರ್ದಿಟ್ಕೊಬಿಡಿ ಅಷ್ಟೇನಿಯ. ಈ ಕಿತ ಗೆಲ್ಲದೇನಿಯ ನೀವು ಬರ್ದಿಟ್ಕೊಬಿಡಿ. ನಾಳೆ ನಾಡಿದ್ರ ಕೊಟ್ಬಿಡಿ ಸರಿನಾ, ಕಾಯ್ತಿರ್ತೀವಿ ನಾವು. ನಮ್ದಂತೂ ಶಾನೆ ದೊಡ್ಡ ಕುಟುಂಬನ. ಅಯ್ಯೋ 15-20 ದಿನಕ್ಕೆ ಒಂದು ಕಿತ ಸಿಲಿಂಡ್ರ್ ಖಾಲಿ ಆಗ್ತಿರ್ತದೆ. ದಯವಿಟ್ಟು ಮರಿದಿದ್ದಾಗ ನಾವು ಮನೆಗೆ ಕಳಿಸ್ಬಿಡಿ. ಇಲ್ಲ ಒಂದು ಫೋನ್ ಹಾಕಿ ಬಾರಲ್ಲ ಅಂತ ಹೇಳ್ಬಿಟ್ಟು ಬಂದು ಹಂಗೆ ಚಕ್ಕ ಅಂತ ಎತ್ಕೊಂಡ್ಬಿಟ್ಟು ಬಂದ್ಬಿಡ್ತೀನಿ. ಯಾರಿಗೂ ಹೇಳ್ಕೊಳಕ್ಕಿಲ್ಲ, 2 ಕೊಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಸರಿನಾ. ನೀನು ನಿನ್ನ ಗಂಡ ಸೇರ್ಕೊಂಡು ಯಾಕೋ ನನ್ನೆಲ್ಲ ತೋಪ್ಪಾಡಾಗಿದ್ದೀರಾ ನೀವಿಬ್ರು ಸೇರ್ಕೊಂಡು. ನೋಡ್ದೇನೆ ಬಂದವರೆಲ್ಲ ರೋಡಾಗಿ ಸದ್ದಾಕಿದೆಯಾ ಅಂತ ಯಾರೂ ಕೇಳ್ತಿಲ್ಲ. ಮಾತಿನ ಮುಂಚೆ ಸಿಲಿಂಡ್ರ್ ಸಿಲಿಂಡ್ರ್ ಸಿಲಿಂಡ್ರು ಅಂತ ಕೇಳ್ತಾವ್ರೆ. ಒಳ್ಳೆ ಗತಿಗೆ ತಂದ್ಬಿಟ್ಟಲ್ಲೇ ನೀನಂತೂ ನನ್ನ. ನಿನಗಿದೆಲ್ಲ ಬೇಕಿತ್ತೇನೆ ನಿನಗೆ? ನನ್ನ ಸೋಲ್ಸಕ್ಕೆ ಅಂತ ನೀವು ಉಟ್ಬಿಟ್ಟಿದ್ಯಾ ಅನ್ನಿಸ್ತದೆ ನೀನಂತೂ. ನೋಡು ಊರಾಗೆಲ್ಲ ಹೆಜ್ಜೆ ಇಕ್ಕಂಗಿಲ್ಲ, ಪುರೀ ಸಿಲಿಂಡ್ರ್ 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 ಸಿಲಿಂಡ್ರು ಅಂತಾರೆ. ಅಯ್ಯೋ ಈಗ ಏನು ಹೊಡಿಮಯ್ಯ ತಂದರೆ ಉಂಟು, ಇಲ್ಲ ಅಂದರೆ ಎಲ್ಲ ಅದೇನಂತಾರಲ್ಲ ಮುಂಡ ಮುಚ್ಕೊಂಡು ಹೋಯ್ತದೆ ಅಂತ ಹಂಗೆ ಹೋಯ್ತದೆ ಅಷ್ಟೇನಿಯ, ಎಲ್ಲ ಹಾಳಾಗೋಯ್ತದೆ. ಅಮ್ಮ ಹಂಗೇನೇನೇನೋ ನೀನು ಯೋಚನೆ ಮಾಡಬೇಡ, ಸುಮ್ಕಿರಮ್ಮ. ನನಗೆ ಗೊತ್ತಿಲ್ವೇ, ನಾವು ಮಾತು ಕೊಟ್ಟಂಗೆ ನೀನು ಉಳಿಸ್ಕತ್ತಿ, ಸುಮ್ಕಿರಮ್ಮ ನೀನು. ನಿನ್ನ ಗಂಡಂಗೆ ಫೋನ್ ಹಾಕಿ ಅದು ಎಲ್ಲ ಬಿದ್ದವನು ಅರ್ಜೆಂಟಾಗಿ ಬಾ ಅಂತ ಹೇಳು ತಗೊಂಡು. ಈಗಲೇ ಹೇಳಿದ್ದೀನಿ, ಇನ್ನೇನಾರ ಅವತಾರ ಮಾಡ್ದಾಗ ಹತ್ಲಾಗ ಹಂಗೆ ಬಂತು. ಇನ್ನೇನಾರ ಅವತಾರ ಮಾಡ್ಕೊಂಡು ಏನನ್ನ ಬಿದ್ದಿದ್ದ ಅಂದರೆ ದೇವರನ್ನೇ ಕೇಳ್ತೀನಿ ಕಣಮ್ಮಿ. ನಾನಂತೂ ಮನೆಗೆ ಇಟ್ಕೊಳಕ್ಕಿಲ್ಲ ಅಷ್ಟೇನಿಯ. ಈಗಾಗಲೇ ನನಗೆ ಸುಣ್ಣಾಗೋಗ್ಬಿಟ್ಟಿದ್ದೀನಿ ನಾನಂತೂ. ಹೇಳ್ತೀನಿ ಕಣಮ್ಮ, ಹೇಳ್ತೀನಿ. ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ, ನಾನು ಹೇಳ್ತೀನಿ. ಸರಿನಾ? ಥೋ ಯಾಕನ ಅನೌನ್ಸ್ ಮಾಡೋದು ಅನ್ನಿಸ್ತಾ ಇತ್ತು ನನಗಂತೂ. ಬೇಕಿತ್ತಾಯ್ತು ಎಲ್ಲನೂ ನನಗೆ ತಲೆ ಕೆಟ್ಟು ಗೊಬ್ಬರ ಆಗೋಗ್ಬಿಟ್ಟೈತೆ. ಹೆಂಗೋ ಕಣ್ಪದ್ದು ನೀವು ಹೆಂಗೋನೂ ಊರುಗಳಾಗ ನಲ್ಲಿಗಳಿಗೆಲ್ಲ ನೀರು ಬಿಟ್ಟಿದ್ದು ಒಳ್ಳೇದೇನೇ ಆಯಿತು. ಇಲ್ಲ ಅಂದಿದ್ರೆ 2 ಕಿಲೋಮೀಟ್ರ್ ಹೋಗ್ಬಿಟ್ಟು ನೀರು ಹೊತ್ಕೊಂಬಿಟ್ಟು ಬರಬೇಕಿತ್ತು. ಈ ಬ್ಯಾಸ್ಗೆನಾಗ ನೀರಿಲ್ಲ ಏನಿಲ್ಲ. ಅಯ್ಯೋ ಪರದಾಟ ಮಾಡ್ಕೋಬೇಕಿತ್ತು ನಾವಂತೂ. ನಿಮ್ಮ ಮಾವಯ್ಯ ಅವರೆಲ್ಲನೂ ಊರುಗಳಿಗೆಲ್ಲ ನೀರು ಬಿಟ್ಬಿಟ್ಟು ಭಾಳ ಒಳ್ಳೆ ಕೆಲಸ ಮಾಡ್ಬಿಟ್ಟವ್ರೆ. ದೇವರಣೆಗೂ ನೆನೆಸ್ಕೋಬೇಕು ನಿಮ್ಮನ್ನಂತೂ. ನನಗಂತೂ ಭಾಳ ಖುಷಿ ಆಯ್ತದೆ. ಎಲ್ಲಿ ಎಂತೆಂಥವ್ರು ಹೆಂಗೋ ಎಲೆಕ್ಷನ್ನಾಗ ಮಾಡ್ತಾರೆ, ಆದರೆ ನೀವಂತೂ ನಮಗೆಲ್ಲ ಉಪಯೋಗ ಬರೋದನ್ನೇ ಮಾಡಿದ್ರಲ್ಲ, ಅದು ನೆನೆಸ್ಕೊಂಡ್ರೆ ಒಂಥರ ಖುಷಿ ಆಯ್ತಾಯ್ತು ನನಗಂತೂ. ದೇವ್ರು ಒಳ್ಳೇದು ಮಾಡಲಿ ಕಣಮ್ಮ, ನಿಮಗೂ ನಿಮ್ಮ ಫ್ಯಾಮಿಲಿಗೂ ಎಲ್ರಿಗೂ. ಆ ದೇವ್ರು ಭಗವಂತ ಒಳ್ಳೇದು ಮಾಡಲಿ. ಹೆಂಗೋ ತಣ್ಣು ಕುಂತ್ಕೊಂಡು ಕುಡಿಯೋಕೆ ನೀರು ಇದಾಗ ಮಾಡಿಕೊಟ್ಬಿಟ್ರಲ್ಲ ಅಷ್ಟೇ ಸಾಕು. ಇನ್ನು ಏನು ಬೇಕು ಹೇಳಿ ನನಗೆ.
ಅಯ್ಯೋ ಪರವಾಗಿಲ್ಲ, ನಿಮಗೆ ಆರಾಮಾಗಿ ಅನ್ನಿಸ್ತಾ ಇತ್ತಲ್ಲ, ಕುಡಿಯಕ್ಕೆ ನಿಮಗೆ ನೀರು ಸಿಕ್ತಲ್ಲ ಅಷ್ಟೇನೇ ಸಾಕು. ನಮ್ಗೆ ಅದಕ್ಕಿಂತ ಇನ್ನೇನು ಬೇಕು ಹೇಳಿ. ಹೆಂಗೋ ನಮ್ಮ ಬೋರಾಗೆ ಪಾಪ ಬ್ಯಾಸ್ಗೆ ಅಂತ ಗೊತ್ತಾಯ್ತು, ನೀರು ಸಿಗ್ತಾವೋ ಸಿಗೋಕ್ಕಿಲ್ವೋ ಅಂತ ಅನುಮಾನ ಇತ್ತು. ಹೆಂಗೋ ನಮ್ಮ ಜನರ ಅದೃಷ್ಟಕ್ಕೆ ಎಲ್ಲ ನೀರುಂದ್ರೆ ಸಿಕ್ತು. ಹೆಂಗೋ ನಮ್ಮ ಜನ ಸಂದಕೋರ ಸಾಕು. ಇಲ್ಲ ಕಣಮ್ಮಿ, ಖುಷಿ ಪಡ್ತಾವ್ರು ಗೊತ್ತೇ ನೀರು ಬಂದಿರೋದಕ್ಕೆ. ಒಮ್ಮೆ ನಾವೆಲ್ಲ ತಲೆ ಮೇಲೆ ಎತ್ಕೊಂಬಿಟ್ಟು ಬರ್ತಿದ್ವಿ ಆಗ್ಲೇ ಏನಿಯ ನೀರನ್ನ ಬೋಲ್ ಕಮ್ಮಿ ಆಗೋಗ್ಬಿಟ್ಟು ನಲ್ಲಿನಾಗ ನೀರು ಜುಟ್ಟು ಹಿಡ್ಕೊಂಡು ಕಿತ್ತಾಡ್ತಿದ್ವಿ ಆಗ್ಲೇ ಏನಿಯ ನಲ್ಲಿನಾಕು ನಿಂತ್ಕೊಬಿಟ್ಟು ನನಗೆ ಅಂತ ಜುಟ್ಟು ಹಿಡ್ಕೊಂಡು ಕಿತ್ತಾಡ್ತಾ ಇದ್ವಿ. ಅಂಥದ್ರಾಗೆ ಎಲ್ಲಂದ್ರೆ ಹೆಂಗೋನು ನೀರು ಬಂದಿರೋದಕ್ಕೆ ಹೊಸಿ ಜಗಳ ಕಮ್ಮಿ ಆಯಿತು, ನಾವು ಇಲ್ಲಿಂದ ಅಷ್ಟು ದೂರ ಹೋಗೋದೆಲ್ಲ ಕಮ್ಮಿ ಆಯಿತು. ಭಾಳ ಸಂತೋಷ ಆಯ್ತು. ನೀನು ಏನಾರು ಅನ್ಕ ನಿಮ್ಮ ಮನೆಯವರು ಒಳ್ಳೆ ಕೆಲಸ ಮಾಡೋರಿ. ಆ ನೀರಿನ ರೂಢಕ್ಕಾದ್ರೂ ನಿಮ್ಮ ಅತ್ತೆಗೆ ಓಟ್ ಹಾಕ್ತೀವಿ. ಥ್ಯಾಂಕ್ಸ್ ಕಣಕ್ಕ. ಮರೆದಿದ್ದಂಗೆ ಓಟ್ ಹಾಕಿ ಸರಿನಾ, ಕೋಳಿ ಇದಕ್ಕೆ ನೀವು ಓಟ್ ಹಾಕ್ಬಿಡಿ. ನಿಮ್ಮ ಆಶೀರ್ವಾದ ನಮಗೆ ಬೇಕು. ಎಲ್ಲರ ಸೇರಿ ನಮ್ಮ ಅತ್ತೆನ ಗೆಲ್ಸಿದ್ರೆ ಇನ್ನೂ ಒಳ್ಳೊಳ್ಳೊಳ್ಳೊಳ್ಳೆ ಕಾರ್ಯಗಳನ್ನ ನಾವು ಊರಾಗ ಮಾಡ್ತಾನೆ ಇರ್ತೀವಿ. ಜನರಿಗೆ ಏನೇನು ಉಪಯೋಗ ಆಯ್ತೋ ಅಷ್ಟು ಉಪಯೋಗ ಆಗಲಿ ಮಾಡ್ತಿರ್ತೀವಿ ಕಣಕ್ಕ. ಮರೆದಿದ್ದಂಗೆ ನಮ್ಮ ಅತ್ತೆಗೆ ಓಟ್ ಹಾಕಿ. ನೀನು ಓಟ್ ಕೇಳ್ದಂಗಿರು. ಓಟ್ ಹಾಕೋದಂತೂ ನಾನಂತೂ ನಿಮ್ಮ ಅತ್ತೆಗೆ ರೆಡಿಯ. ನೀನು ಕೇಳಿದ್ರು ಅಷ್ಟೇ, ಕೇಳಿಲ್ಲ ಅಂದರೂ ಅಷ್ಟೇ, ನಾನಂತೂ ಓಟ್ ಹಾಕೋದು ಮಾತ್ರ ಮರೆಯೋಕ್ಕಿಲ್ಲ ಕಣಮ್ಮ. ನಿಮ್ಮ ಅತ್ತೆಗೆ ಓಟ್ ಹಾಕೋದು. ಸರಿ ಕಟ್ರಕ್ಕ, ಭಾಳ ಖುಷಿ ಆಯಿತು ನಿಮ್ಮ ಮಾತುಗಳು ಕೇಳಿ ಏನಿಯ. ಬರ್ತೀನಿ ಮನೆಗೂ ಬಂದ್ಬಿಟ್ಟು ಕ್ಯಾನ್ವಸ್ ಮಾಡ್ತೀನಿ. ಸರಿನಾ, ನೀವೇನು ಇದು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಏನಪ್ಪ ಬಂದು ಓಟೆ ಕೇಳೋಕ್ಕಿಲ್ಲ ಅಂತ ಮಂತಕ್ಕೂ ಬಂದು ಮತ್ತೆನೇ ಕರ್ಕೊಂಬಿಟ್ಟು ಬಂದು ಓಟುಗಳು ಕೇಳ್ತೀವಿ. ಸರಿನಾ? ಸರಿ ಕಣಮ್ಮ, 100 ಕಾಲ ತಂದಕ್ಕಿರು. ಏನೇ ಹೇಳು, ಇವರಿಂದಲೇ ತಾನೇ ನಾವು ನೀರು ಕುಡಿತಿರೋದು. ಅಯ್ಯೋ ನಮ್ಮಿ, ಹೇಳಕ್ಕ. ಅಯ್ಯೋ ನೀರು ಕೊಟ್ಟಿರೋ ನಮ್ಮ ಮರೆಯೋಕ್ಕಾಯ್ತದೆ. ನಮ್ಮ ಕಷ್ಟ ಎಲ್ಲ ನೀಗ್ತದೆ. ಬ್ಯಾಸ್ಗೆನಾಗಿ ಬಾ, ಹೆಂಗೋ ಎಲ್ಲ ಒಳ್ಳೇದಾಯ್ತಲ್ಲ. ಹೆಂಗೋ ಬಾ, ಇನ್ನೇನು ನೀರು ಕುಡ್ದಿದ್ದೀವಿ, ಓಟ್ ಹಾಕಿದಂಗೆ ಇರೋಕ್ಕಾಯ್ತದೆ. ಹಾಕೋದು ಓಟ್ನ ಎಲ್ಲರೂ ಏನಾರ ಒಂದು ಕೊಡ್ತಾರೆ. ಆದರೆ ಪಾಪ ಊರು ಉಪಕಾರ ಮಾಡೋರಿ, ಊರು ಉಪಕಾರ ಮಾಡಿರೋನ ಮರೆಯೋಕ್ಕಾಯ್ತದೆ ನಮ್ಮಿ. ಬಾ ಬಾ.